ಹಾಯ್ ಹಲೋ, ನಿಮ್ಮ ಬೆಳಗಿನ ಶುಭೋದಯ. ಇವತ್ತು ತೊಗರಿ ನುಚ್ಚಿಂದ ನಿಮ್ಗೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ಬನ್ನಿ. ಇದು ಬಂದು ನಾವು ತೊಗರಿಬೇಳೆ ಹೊಡ್ಕೊಂಡಿದ್ವಿ ಆಲ್ರೆಡಿ. ನಮ್ಮ ಅಜ್ಜಿ ಮನೆ ಕಲ್ಲಿರೋದ್ರಿಂದ ನಮ್ಮ ಮನೆಯಲ್ಲಿ ಕಲ್ಲಿನಲ್ಲಿ ಹೊಡೆದಿರೋ ಬೇಳೆ ಇದು ನುಚ್ಚು ಹಿಂಗಿಡುತ್ತೆ. ಆ ನುಚ್ಚಿನಲ್ಲಿ ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಬೌಲು ತೊಗರಿ ನುಚ್ಚು ತೊಗೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 3-4 ಸರಿ ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು 3 ಅವರ್ ನೆನೆಸಿಡಬೇಕು. ಇದು ನೆಂದಿದೆ, ಆಲ್ರೆಡಿ ಚೆನ್ನಾಗಿ ನೆಂದಿದೆ. ಇದು ನೆಂದಿದ ನಂತರ ನಾವು ನೀರೆಲ್ಲ ಬಸಿದ್ಬಿಟ್ಟು ಮಿಕ್ಸಿ ಒಳಗೆ 1 ರೌಂಡ್ ಮಾತ್ರ ಆಡಿಸ್ಕೋಬೇಕು. ಜಾಸ್ತಿ ನುಣುಪು ಆಗಬಾರ್ದು, ಯಾಕಂದರೆ ನುಚ್ಚು ಥರನೇ ಇರಬೇಕು. ಒಡೆ ಹಿಟ್ಟಿಗೆ ನಾವು ಯಾವ ಥರ ಹಾಕ್ಕೊತೀವೋ ಅದಕ್ಕೂ ಸ್ವಲ್ಪ ತರಿ ಇರಬೇಕು, ಯಾಕಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ. ಆಲ್ರೆಡಿ ಇದಾಗಿದೆ. ಇದು ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ನುಚ್ಚಿರಬೇಕು. ಎಲ್ಲ ಆಡಿಸ್ಕೊಂಡಿದ್ದಾಯಿತು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ನಾನೇನೇನು ಹಾಕ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಇದೆಲ್ಲ ರೆಡಿ ಆಗಿದೆ. ನಾನು ಒಂದು 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕಿದಷ್ಟು ತುಂಬ ಟೇಸ್ಟಿ ಬರುತ್ತೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಬ್ಬಾಕ್ಷಿ ಸೊಪ್ಪು ಹಾಕ್ತಾಯಿದ್ದೀನಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಹಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಚೆನ್ನಾಗಿ ಬೆರಿಬೇಕು. ಅದೆಲ್ಲನೂ ಬೆರೆದ ನಂತರ ತುಂಬಾ ಟೇಸ್ಟಿ ಇರುತ್ತೆ ಇದು. ಕೆಲವರು ಮಸಾಲೆಗೆ ಥರನೇ ಬೇಳೆ ಜೊತೆಗೆ ಆಡಿಸ್ಬಾರ್ದು. ಅದು ಈ ಥರ ಆಡಿಸ್ಕೊಂಡೇ ಬೆಟರ್ ಅದು. ನೆಕ್ಸ್ಟ್ ನಾನು ಇಡ್ಲಿ ಆಕಾರದಲ್ಲಿ ಇಡ್ತೀನಿ, ನಾನು ಒಡೆ ಥರ ತೊಟ್ಬಿಟ್ಟು. ಇದು ಬಂದು ತೊಗರಿ ನುಚ್ಚುಂಡೆ ಅಂತಾರೆ. ನಾನು ಉಂಡೆ ಥರ ಮಾಡಲ್ಲ, ಯಾಕಂದರೆ ನಮ್ಮ ಮನೆಯೊಳಗೆ ಇಷ್ಟ ಆಗಲ್ಲ. ಅದಕ್ಕೆ ಒಡೆ ರೂಪದಲ್ಲಿ ತಟ್ಬಿಟ್ಟು ಇಡ್ಲಿ ಪ್ಲೇಟ್ಗಳಿಗಿಟ್ಟು ಹಬೆ ಒಳಗೆ ಬೇಯಿಸ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿದ ನಂತರ ನಾನು ಒಡೆ ಆಕಾರದಲ್ಲಿ ಹಿಟ್ಟನ್ನು ತೊಟ್ಬಿಟ್ಟು ಅದರೊಳಗೆ ನಮಗೆಷ್ಟು ಸೈಜು, ಮೀಡಿಯಮ್ ಸೈಜ, ದಪ್ಪ, ಸ್ವಲ್ಪ ತೆಳು ಬೇಕಾದ್ರೂ ನಾವು ತಟ್ಬಿಟ್ಟು ಅದರೊಳಗೆ ಹಾಕ್ಕೋಬೋದು. ನಮ್ಮ ಅಜ್ಜಿ ಮನೆಗೆ ತುಂಬ ಫೇಮಸ್ಸು, ಬಟ್ ನಾನು ಇವಾಗ ಅವಾಗವಾಗ ಮಾಡ್ತಾಯಿರ್ತೀನಿ. ಬ್ರೇಕ್ಫಾಸ್ಟ್ಗೂ ಟಿಫನ್ಗೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಚಟ್ನಿ. ಕೆಲವರು ಈ ಮೊಸರು ಬಜ್ಜಿ ಮಾಡ್ಕೊತಾರೆ ಇದಕ್ಕೆ. ಇದು ತುಂಬಾ ಟೇಸ್ಟಿ ಇರುತ್ತೆ. ತಟ್ತಾ ಇದ್ದೀನಿ ನಾನು. ಥರ ತಟ್ಬಿಟ್ಟು ಪ್ಲೇಟಲ್ಲಿ ಹಾಕಬೇಕು. ನಾನು ಸ್ವಲ್ಪ ತೆಳುವೆ ಹಾಕಿದ್ದೀನಿ. ನೀರು ಕುದಿ ಬಂತು ಇಡ್ಲಿ ಪಾತ್ರೆ ಒಳಗೆ. ನಾನು ಪ್ಲೇಟೆಲ್ಲ ಇಡ್ತಾ ಇದ್ದೀನಿ. ಪ್ಲೇಟ್ ಇಟ್ಟು ಇದನ್ನು ಹಬೆ ಒಳಗೆ 20 ನಿಮಿಷ ಬೇಯಿಸ್ಕೋಬೇಕು, ಯಾಕಂದರೆ ಚೆನ್ನಾಗಿ ಅದು ಬೇಯಬೇಕು. ನುಚ್ಚು ಇರೋದ್ರಿಂದ ಒಂದು 20 ನಿಮಿಷ ಬೇಯಬೇಕು. ನಾನು ಮುಚ್ಚಿಬಿಡೋಣ. ಇದಾಗಿದೆ. ಇವಾಗ ತೆಗೆದು ನೋಡೋಣ. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಕೈಗೆ ನಾವು ಆ ಥರ ಅಂದಾಗ ಕೈಗೆ ಅಂಟ್ಕೋಬಾರ್ದು, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದು ಸ್ವಲ್ಪ ಡ್ರೈ ಆದಮೇಲೆ ತೆಗಿಬೇಕು. ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಅಂತ. ತುಂಬಾ ಟೇಸ್ಟಿ ಇರುತ್ತೆ. ಇನ್ನು ಕೆಲವರು ಜೀರಿಗೆ ಎಲ್ಲ ಹಾಕ್ತಾರೆ, ನಾನು ಜೀರಿಗೆ ಒಂದು ಹಾಕಿಲ್ಲ. ಶುಂಠಿ ಹಾಕ್ತಾರೆ ಕೆಲವರು, ಅದೆಲ್ಲ ಹಾಕಿಲ್ಲ ನಾನು. ಇದು ತುಂಬಾ ಟೇಸ್ಟಿ ಇರುತ್ತೆ. ನೋಡ್ತಾ ಇರ್ಬೋದು. ಶೇಮ್ ಟು ಇಡ್ಲಿ ಆಕಾರದಲ್ಲೇ ಇದೆ. ನಾನು ಇಡ್ಲಿ ಆಕಾರದಲ್ಲೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಚಟ್ನಿ ಮಾಡಿದ್ದೀನಿ, ಇನ್ನೂ ಟೇಸ್ಟಿ ಇರುತ್ತೆ. ಬನ್ನಿ ತಿನ್ನೋಣ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಯಾವ ಥರ ಬರುತ್ತೆ ನೋಡಿ. ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅವಾಗವಾಗ ಮಾಡ್ಕೊಂಡು ಹೆಲ್ತ್ಗೂ ಒಳ್ಳೆಯದಿದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು.